ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಮಂಗಳವಾರ, ಗಂಟೆ ಬಂದ್ಬಿಟ್ಟು 10 ಗಂಟೆ ಆಯಿತು. ನಾನು ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಕೃಷ್ಣ ಜನ್ಮಾಷ್ಟಮಿ ವಿಡಿಯೋಸೇ ಬ್ಯಾಲೆನ್ಸ್ ಇದೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಈ ವಿಡಿಯೋ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ದಿನ ಮಗಳಿಗೆ ರಾಧೆ ಕಾಸ್ಟ್ಯೂಮ್ ಮತ್ತೆ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಒಂದೆರಡು ಪಿಕ್ಸ್ ಮಾತ್ರ ಶೇರ್ ಮಾಡಿದ್ದೀನಿ. ಯಾವ ರೀತಿ ಮೇಕಪ್ ಮಾಡಿದೆ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೇಕಪ್ ಯಾವ ರೀತಿ ಬಂತು ಅನ್ನೋದನ್ನು ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೇಕು. ಹಾಗೆ ನನ್ನ ಮಗಳು ಮತ್ತು ಅವಳ ಫ್ರೆಂಡು ನಿಧಿ ಕೂಡ, ಇಬ್ಬರೂ ಕೂಡ ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಒಂದು ಸಾಂಗ್ ನೋಡ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ಜಸ್ಟ್ ಹಾಗೆ ಡ್ಯಾನ್ಸ್ ಮಾಡಿದರು ರಾಧೆ ಕೃಷ್ಣದು. ಅದರದ್ದನ್ನು ಸಹ ಹಾಕಿದ್ದೀನಿ. ಒರಿಜಿನಲ್ ಮ್ಯೂಸಿಕ್ ಹಾಕಿಲ್ಲ, ಸೊ ಈ ಬೇರೆ ಮ್ಯೂಸಿಕ್ ಹಾಕಿದ್ದೀನಿ, ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿ ಯಾವ ರೀತಿ ಬಂದಿತ್ತು ಅಂತ ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬೇಕು. ಹಾಗೆ ಸ್ಯಾಟರ್ಡೆ ಅಕ್ಕನ ಮನೆಗೆ ಹೋದೆ. ಸಂಡೇ ಲೇಟ್ ನೈಟ್ ಆಯಿತು ಬರೋದು. ಅಕ್ಕನ ಮನೆಯಲ್ಲಿ ನನ್ನ ಸ್ಟೈಲಲ್ಲಿ ವೆಜಿಟೇಬಲ್ ಪುಲಾವ್ ಮಾಡಿದ್ದೆ, ಅದನ್ನು ಸಹ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಆದಮೇಲೆ ಸಿಂಪಲಾಗಿ ಶಾಪಿಂಗ್ ಮಾಡಿದ್ದೆ ಇಲ್ಲೇ ಮನೆ ಹತ್ರ, ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ ಎಂಡ್ ಗಂಟ. ಸೊ ಹೇಗಿತ್ತು ಅಂತಲೂ ಸಹ ಕಮೆಂಟ್ಸಲ್ಲಿ ತಿಳಿಸಿ. ಸೊ ವಿಡಿಯೋನ ನೋಡ್ಕೊಂಬನ್ನಿ. ಬಾಯ್. ಸೊ ಫ್ರೆಂಡ್ಸ್, ನನ್ನ ಮಗಳು ಫೈನಲ್ ಲುಕ್ ಈ ರೀತಿ ಇತ್ತು. ನನ್ನ ಮಗಳು ಹಾಗೆ ಅವಳ ಫ್ರೆಂಡು ನಿಧಿ. ಸೊ ಅವಳು ನನ್ನ ಮಗಳಕ್ಕಿಂತ 1 ಇಯರ್ ಚಿಕ್ಕವಳು, ಆದರೂ ಸಹ ಇಬ್ಬರು ಬೆಸ್ಟ್ ಫ್ರೆಂಡ್ಸು, ಮನೆ ಅಕ್ಕಪಕ್ಕ ಇರೋದ್ರಿಂದ. ಸೊ ಈಗ ನನ್ನ ಮಗಳಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಅವಳಿಗೆ ಜಸ್ಟ್ ಒಂದು ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ಗೆ. ನಿಧಿ ಸಹ ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದ್ದಾಳೆ. ಅವ್ರ ಮಮ್ಮಿ ಎಷ್ಟಾಗುತ್ತೆ ಅಷ್ಟು ಮೇಕಪ್ ಮಾಡಿ ಕಳಿಸಿದ್ದಾರೆ. ಸೊ ಮಕ್ಕಳಿಗೆ ಈ ರೀತಿ ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಕ್ಕಳು ಖುಷಿಗಿಂತ ಬೇರೆ ಏನೂ ಇಲ್ಲ ನಮಗೂ ಸಹ. ಹಾಗಾಗಿ ಅವ್ರ ಖುಷಿನ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆವಾಗವಾಗ ಮಕ್ಕಳ ಜೊತೆ ಈ ರೀತಿ ನಾವು ಸಹ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ಈಗ ಸ್ವಲ್ಪ ಕಾಂಪ್ಯಾಕ್ಟ್ ಆಗ್ತಾಯಿದ್ದೀನಿ. ರೆಗ್ಯುಲರ್ ಪೌಡ್ರಿಗಿಂತ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಯಾವಾಗಾದರೂ ಒಂದೊಂದು ಸಲ ಈ ರೀತಿ ಅಪ್ಲೈ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳ ಸ್ಕಿನ್ಗೆ. ಯಾವಾಗಲೂ ಅಪ್ಲೈ ಮಾಡಬಾರ್ದು ಅಷ್ಟೇ. ನನ್ನ ಮಗಳಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ, ಈ ರೀತಿ ಮೇಕಪ್ ಮಾಡಿಸ್ಕೊಳ್ಳೋದೆಲ್ಲ. ಆದರೆ ನಾನು ಯಾವುದಾದ್ರು ಈವೆಂಟ್ಸ್ಗಳಲ್ಲಿ, ಮದುವೆಗಳಲ್ಲಿ, ಹಾಗೆ ಸ್ಕೂಲಲ್ಲಿ ಯಾವುದಾದ್ರು ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾನು ಈ ರೀತಿ ಮೇಕಪ್ ಮಾಡ್ತೀನಿ. ಬಾಕಿ ಅಂತೆ ನಾನು ಡೈಲಿ ರೆಗ್ಯುಲರಾಗಿ ಜಸ್ಟ್ ಒಂದು ಪೌಡ್ರು, ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ. ಸ್ವಲ್ಪ ಕಣ್ಣು ಹೈಲೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕಾಜಲ್ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಅನಿಸಿದ್ರು ಒಂದೊಂದು ದಿನ ಮಾಡಿಕೊಂಡ್ರೆ ಏನೂ ಆಗಲ್ಲ. ಈಗ ನಾನು ಸ್ವಲ್ಪ ಐ ಶ್ಯಾಡೋ ಅಲ್ಲ, ಆ್ಯಕ್ಚುಲಿ ಅದು ಲಿಪ್ಸ್ಟಿಕ್. ಐ ಶ್ಯಾಡೋ ಇಲ್ದಿರೋದ್ರಿಂದ ಆ ಲಿಪ್ಸ್ಟಿಕ್ನೇ ಐ ಶ್ಯಾಡೋ ಆಗಿ ಹಾಕ್ತಾಯಿದ್ದೀನಿ. ಕಣ್ಣೆಲ್ಲ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಮೇಕಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಪೌಡ್ರನ್ನ ಅಪ್ಲೈ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೈಟ್ ಲುಕ್ ಕೊಡಲಿ ಅಂತ. ನೆಕ್ಸ್ಟ್ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡೋದ್ರಿಂದ ಐಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳು ಫ್ರೆಂಡು ಸಹ ನನಗೂ ಅಪ್ಲೈ ಮಾಡಿ ಅಂತ ಕೇಳ್ತಾ ಇದ್ದಾಳೆ. ಅವ್ರ ಅಮ್ಮನೂ ಲೈಟಾಗಿ ಮೇಕಪ್ ಮಾಡಿದರು. ಸೊ ಹಾಗಾಗಿ ಆ ರೀತಿ ಅವಳಿಗೂ ಸಹ ಲೈನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಮಸ್ಕರ ಹಚ್ತಾ ಇದ್ದೀನಿ ರೆಪ್ಪೆಗೆ.
ನಮ್ಮನೆ ಪಕ್ಕದ ಮನೆ ಬೇಬಿ ವೈಶಾಂತ್ ಅಂತ ಹೇಳ್ಬಿಟ್ಟು ಅವನು ಸಹ ಕೃಷ್ಣನ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದ ನೋಡ್ಬೋದು. ಆದರೆ ಅವನು ಯಾವ ಕಾರಣಕ್ಕೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಹಾಕ್ಬಿಟ್ಟು ಒಂದು 5 ಮಿನಿಟ್ಸಲ್ಲೇ ಹೋಗಿ ಬಿಚ್ಚಿದ. ಒಂದು ಸಣ್ಣ ಕ್ಲಿಪ್ ತೋರಿಸಿದ್ದೀನಿ. ಈಗ ನನ್ನ ಮಗಳಿಗೆ ನಾನು ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಕಲರ್ನೇ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಮಗಳಿಗೆ ಹಾಗೆ ಬೊಟ್ಟು ಹಚ್ತಾ ಇದ್ದೀನಿ. ಹಾಗೆ ಡಿಸೈನ್ ಆಗಿ ಬೊಟ್ಟು ಹಚ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ವೇಲನ್ನು ಸಹ ಅವಳಿಗೆ ರೆಡಿ ಮಾಡಿದ್ದೆ ತಲೆಗೆ. ಈಗ ನಾನು ಉಬ್ಬು ಸುತ್ತ ಈ ರೀತಿ ಬೊಟ್ಟು ಹಚ್ತಾ ಇದ್ದೀನಿ. ರಾಧೆಗೆ ಈ ರೀತಿ ಹಚ್ಚುತ್ತಾರೆ. ಸೊ ನನ್ನ ಮಗಳು ನನಗೂ ಹಚ್ಚು ಅಂತ ಹೇಳಿದ್ಲು, ಹಾಗಾಗಿ ಹಚ್ತಾ ಇದ್ದೀನಿ. ಇದೊಂದು ರಾಧೆ ಲುಕ್ ಕೊಡುತ್ತೆ ಈ ರೀತಿ ಹಚ್ಚೋದ್ರಿಂದ ಅಂತ. ಈಗ ಅದಕ್ಕೆ ರೆಡ್ ಕಲರ್ನು ಸಹ ಹಚ್ತಾ ಇದ್ದೀನಿ. ವೈಶಾಂತ್ ಅಷ್ಟರಲ್ಲಿ ಕೃಷ್ಣ ಕಾಸ್ಟ್ಯೂಮ್ ಎಲ್ಲ ಬಿಚ್ಚಾಕ್ ಬಂದ್ಬಿಟ್ಟಿದ್ದ ಬೇಡ ಅಂತ. ಸ್ವಲ್ಪ ಡಾರ್ಕ್ ಆಗಿ ಟಚ್ ಅಪ್ ಕೊಡ್ತಾ ಇದ್ದೀನಿ. ಸೊ ಓವರಾಲ್ ಲುಕ್ ನೋಡ್ತಾ ಇದ್ದೀರಲ್ವ ಫೇಸ್ದು. ಈಗ ಇನ್ನೂ ಸಹ ಅವಳಿಗೆ ಈಗ ನಿಧಿಗೂ ಸಹ ನನಗೂ ಸಹ ಹಚ್ಚಿ ಅಂತ ಹೇಳ್ತಾ ಇದ್ದಾಳೆ ಉಬ್ಬಿಗೆ, ಹಾಗಾಗಿ ಹಚ್ತಾ ಇದ್ದೀನಿ. ಸ್ವಲ್ಪ ಅವಳಿಗೂ ಸಹ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಅವಳದು ಹೋಗ್ಬಿಟ್ಟಿತ್ತು. ಗಂಟೆ ಈಗ 11:30 ಆಗ್ತಾ ಬಂತು. ನಮ್ಮದು ಪೂಜೆ ಎಲ್ಲ ಆಗಿತ್ತು, ಎಲ್ಲದು ಸಹ ಪ್ರಸಾದ ಎಲ್ಲ ತಿಂದು ರೆಡಿಯಾಗಿತ್ತು. ಅದಾದಮೇಲೆ ಅವರಿಗೆ ರೆಡಿ ಮಾಡ್ತಾ ಇರೋದು ನಾನು. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ, ಅದನ್ನು ಸಹ ನೀವು ನೋಡ್ಬೋದು. ವೇಲು ಜರಿ ವೇಲ್ ಇಲ್ದಿರೋದ್ರಿಂದ ಮಾಮೂಲಿ ನಂದು ಡ್ರೆಸ್ ವೇಲ್ನೇ ನಾನು ಒಳಗೆ ಹಾಕ್ತಾ ಇದ್ದೀನಿ, ಮ್ಯಾಚ್ ಆಗುತ್ತೆ ಯೆಲ್ಲೋ ಕಲರ್ ಅಂತ. ಸೊ ಈ ರೀತಿ ಮಕ್ಕಳು ಸೆಲೆಬ್ರೇಟ್ ಮಾಡ್ತಾಯಿದ್ದು. ಈಗ ವೈಶಾಂತ್ ಸಹ ರೆಡಿ ಮಾಡಿದ್ದೀನಿ, ಅವನಿಗೂ ಸಹ ಬೊಟ್ಟಿಕ್ಕಿದ್ದೀನಿ. ಹಾಗೆ ನನ್ನ ಮಗಳಿಗೆ ತಲೆಗೆ ಬೈತಲೆ ಬೊಟ್ಟನ್ನು ಸಹ ಈ ರೀತಿದು ಹಾಕಿದ್ದೀನಿ. ಅವಳು ಸಣ್ಣ ಬೇಬಿ ಇದ್ದಾಗ
ಸೊ ಮನೆ ಬಾಗಿಲಲ್ಲಿ ಪಾರಿವಾಳ ಬಂತು, ಅದಕ್ಕೂ ಸಹ ಮಗಳು ಅಕ್ಕಿ ಹಾಕಿದ್ದಾಳೆ, ಅವು ಸಹ ತಿಂತಾಯಿದೆ. ಆವಾಗವಾಗ ಮನೆ ಹತ್ರ ಬರುತ್ತೆ. ಮಗಳಿಗೆ ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಅದು ತಿನ್ನೋದು ನೋಡೋದೇ ಒಂದು ಖುಷಿ. ಸೊ ಈ ರೀತಿ ಬಂದು ಅವಾಗವಾಗ ತಿನ್ಕೊಂಡು ಹೋಗುತ್ತೆ. ಇವತ್ತು ಸಹ ಬಂದಿತ್ತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಗಂಟೆ ಬಂದ್ಬಿಟ್ಟು 7:30 ಆಗೋಯಿತು. ಸೊ ನಂದು ಪೂಜೆನೂ ಸಹ ಮುಗಿದೋಯ್ತು, ಈವ್ನಿಂಗ್ ದೀಪನೂ ಸಹ ಮಾಡಾಯಿತು. ಹಾಗೆ ಸ್ವಲ್ಪ ಅವಲಕ್ಕಿನ ಪ್ರಸಾದ ಥರ ಮಾಡಿದ್ದೆ. ಸೊ ಅದನ್ನು ತಿಂತಾ ಇದ್ದೀವಿ. ಮಗಳೂ ಸಹ ತಿಂತಾ ಇದ್ದಾಳೆ. It's okay, you can also do without with pants also. See there. Do. Nothing. No. You can't make it. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಗಂಟೆ ಬಂದ್ಬಿಟ್ಟು 3:30 ಆಯಿತು. ಈಗ ನಾನು ರೆಡಿಯಾಗಿದ್ದೀನಿ. ಸೊ ಎಲ್ಲೋ ಓಕೆ ಅಂತ ಅಂದರೆ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಯಾವುದೂ ಲಾಗ್ ಮಾಡೋಕ್ಕಾಗಿಲ್ಲ. ಈಗ ಜಸ್ಟ್ 3:30 ಆಗ್ತಾ ಬಂತು. ಈಗ ಹೋದರೆ ನಾನು ನಾಳೆ ಬರ್ತೀನಿ. ಸಾಧ್ಯ ಆದರೆ ಅಲ್ಲಿ ಲಾಗ್ ಮಾಡ್ತೀನಿ. ಸೊ ಏನಾದರೂ ವಿಶೇಷವಾಗಿದ್ದರೆ ಲಾಗ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಕ್ಕನ ಮನೆಗೆ. 1.5 ಅವರ್ ಆಗುತ್ತೆ ಜರ್ನಿ. ಅವರು ಸಹ ಬೆಂಗಳೂರಲ್ಲೇ ಇದ್ದಾರೆ. ಇದು ನಮ್ಮ ಅಕ್ಕನ ಮಗು ಧ್ರುವ ಅಂತ ಹೇಳ್ಬಿಟ್ಟು ನಾವೀಗ ಟೆಂಪಲ್ಗೆ ಹೋಗ್ಲಿಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡಿದ್ದೀವಿ. ಬಾಬಾ ಕಾರ್ತಾರೆ ಹಾಗಾಗಿ ಈಗ ದೇವಸ್ಥಾನದಲ್ಲಿದ್ದೀವಿ. ಇದೊಂದು ಆಂಜನೇಯ ಟೆಂಪಲ್. ತುಂಬಾ ಚೆನ್ನಾಗಿತ್ತು. ಬಟ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ನನ್ನ ಬ್ಯಾಟ್ರಿ, ಫೋನ್ ಬ್ಯಾಟ್ರಿ ಬೇರೆ ಲೋ ಆಯಿತು. ಮನೆಗೆ ಬಂದ ತಕ್ಷಣ ಒಂದು 10 ನಿಮಿಷದಲ್ಲಿ ಮಾಡಿದ್ವಿ. ನಮ್ಮ ಅಕ್ಕನ ಮಗ ಕ್ಯೂಟ್ ತುಂಬಾ ಕ್ಯೂಟ್ ಅವನು ಧ್ರುವ. ನನ್ನ ಮಗಳು ದೇವಸ್ಥಾನದಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಲೈಟಿಂಗ್ಸು ಸ್ವಲ್ಪ ಡಲ್ ಇದೆ. ನಂದು ಫೋನ್ ಬ್ಯಾಟ್ರಿ ಸಹ ಕಡಿಮೆ ಆಗಿದ್ದರಿಂದ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ನೋಡಿದ್ದೀನಿ. ಅಲ್ಲಲ್ಲಿ ಈ ರೀತಿ ಪೇಂಟಿಂಗ್ಸ್ ಸಹ ಹಾಕಿದ್ದಾರೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಸಹ ತುಂಬ ಜನ ಇತ್ತು, ರಶ್ಶು ಸಹ ಆಗಿತ್ತು. ಸೊ ನಾವು 7ಗೆ ಹೋಗಿ 8:30 ಆಯಿತು ಬರೋ ಅಷ್ಟರಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕನ ಮನೆ ಕಿಚನ್ ಇದು. ನಾನೀಗ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, 1.5 ಇಂಚಷ್ಟು ಶುಂಠಿ, ಹಾಗೆ 6 ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಹಾಗೆ 1.5 ಇಂಚಷ್ಟು ಚಕ್ಕೆ, 4 ಲವಂಗ, ಹಾಗೆ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಪುಟ್ಟದು 2 ಬೆಳ್ಳುಳ್ಳಿ, ಹಾಗೆ ಇದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಇಲ್ಲ, ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ದಪ್ಪ ಸೈಜ್ದು ಈರುಳ್ಳಿ ಹಾಕಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು 2 ಟೊಮೆಟೊ ಹಾಕಿದ್ದೀನಿ. ಇದನ್ನ ಈಗ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಆಯಿತು ಈ ರೀತಿ. ಹಾಗೆ ಕ್ಯಾರೆಟ್, ಬೀನ್ಸು, ಹಾಗೆ ಆಲೂಗೆಡ್ಡೆ, ಬಟಾಣಿನ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಹಾಗಾಗಿ ವಿಡಿಯೋ ಸ್ವಲ್ಪ ಅಲ್ಲಾಡ್ತಾ ಇದೆ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಆಗಿ ಹಸಿರು ಮೆಣಸಿಕಾಯಿ ಆಗಲಿ ಇನ್ನೊಂದಾಗಲಿ ಏನೂ ಸಹ ಹಾಕಲ್ಲ ಒಗ್ಗರಣೆಗೆ. ಡೈರೆಕ್ಟ್ ನಾನು ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತೀನಿ.
ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗಿ ಈಸಿಯಾಗಿ ಬೇಗ ಆಗುತ್ತೆ ಇದು. ಸೊ ಮಸಾಲೆ ಹಾಕ್ಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ, ಹುಷಾರಾಗಿ ಹಾಕಬೇಕು. ಮಸಾಲನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಒಳ್ಳೆ ಆಯಿಲ್ ಬಿಟ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿದೆಲ್ಲ ಹೋಗೋ ಥರ. ಅದಾದಮೇಲೆ ನಾನು ಇದಕ್ಕೆ ವೆಜಿಟೇಬಲ್ಸ್ನ ಸೇರಿಸ್ತೀನಿ. ವೆಜಿಟೇಬಲ್ಸ್ನ ಸೇರಿಸ್ಬಿಟ್ಟು ಆವಾಗಲೂ ಸಹ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. 1.5-2 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು 4 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಯಾವುದು ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಅಳತೆಯಾಗಿ 4 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಬೇರೆ ಏನು ಇಂಗ್ರೀಡಿಯೆಂಟ್ಸ್, ಚಿಲ್ಲಿ ಪೌಡ್ರು, ಇನ್ನೊಂದು ಗರಂ ಮಸಾಲ ಏನೂ ಸೇರಿಸಲ್ಲ. ಜಸ್ಟ್ ಈ ರೀತಿ ನಾನು ಮಸಾಲೆ ಮಾಡ್ಕೊಂಬಿಟ್ಟು ಈ ರೀತಿ ಕುಕ್ಕರ್ ಕೂಗಿಸ್ಬಿಟ್ರೆ ಉಪ್ಪೆಲ್ಲ ಹಾಕ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಪಲಾವ್. ಈಗ 3 ವಿಷಲ್ಸ್ ಕೂಗಿಸ್ತೀನಿ. ಸೊ 3 ವಿಷಲ್ಸ್ ಕೂಗಿಸಿದ ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಪಲಾವ್. ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು. ನೀವು ಸಹ ಮನೇಲಿ ಟ್ರೈ ಮಾಡಿ. ಹಾಗೆ ಸಿಂಪಲ್ಲಾಗಿ ಅದಕ್ಕೆ ಮೊಸರು ಬಜ್ಜಿ ಹಾಕ್ಕೊಂಡು ಸ್ವಲ್ಪ ತಿಂತ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.